ಈಗ ನಾಗ್ಪುರ್ ಬಸ್ ಸ್ಟ್ಯಾಂಡ್ ಇದ್ದೀವಿ. ನಾಗ್ಪುರಿಂದ ಚಂದ್ರಾಪುರ ಅಂದರೆ ಟುವರ್ಡ್ಸ್ ಹೈದರಾಬಾದ್ ರೂಟಲ್ಲಿ ಬರುತ್ತೆ. ಇಲ್ಲಿಂದ ಒಂದು 150 ಕಿಲೋಮೀಟ್ರು. ನಿನ್ನೆ ನೈಟ್ ಅಲ್ಲಿಂದ ನಾಗ್ಪುರಿಂದನೇ ಬಂದಿದ್ದೆ, ಚಂದ್ರಾಪುರದಿಂದ ನಾಗ್ಪುರಕ್ಕೆ ಬಂದು ನೈಟ್ ಆ್ಯಕ್ಟಿವಿಟಿ ಇತ್ತು. ಆಲ್ಮೋಸ್ಟು ಅಲ್ಲಿ 7 ಬಂದರೆ ಇಲ್ಲಿ 10:30 11 ಬಂದರೆ ನೈಟೆಲ್ಲ ವರ್ಕ್ ಇತ್ತು. ನೈಟ್ ಮುಗಿಸ್ಕೊಂಡು ಡೇ ಟೈಮಲ್ಲಿ ರೆಸ್ಟ್ ಮಾಡಿ ಮತ್ತು ಇವಾಗ ಮತ್ತು ಚಂದ್ರಾಪುರಲ್ಲಿ ಸೇಮ್ ಆ್ಯಕ್ಟಿವಿಟಿ ಇದೆ, ನೈಟಲ್ಲಿ ವರ್ಕ್ ಇದೆ. ಅದಕ್ಕೋಸ್ಕರ ಹೊರಡ್ತಾ ಇದ್ದೀವಿ ಚಂದ್ರಾಪುರಕ್ಕೆ. ನಾನು ನನ್ನ ಫ್ರೆಂಡು ಅಲ್ತಾಫ್ ಅಂತ ಹೇಳ್ಬಿಟ್ಟು ಇಬ್ಬರು ಹೋಗ್ತಿದ್ದೀವಿ. ಇದು ನಾಗ್ಪುರ ಬಸ್ ಸ್ಟ್ಯಾಂಡ್. ಈಗ ಇಲ್ಲಿ ಚಂದ್ರಾಪುರಕ್ಕೆ ಬಸ್ಸು ನೋಡಬೇಕು ಇರುತ್ತೆ. ಚಂದ್ರಾಪುರ ನೋಡೋಲೆ. ಹಾಂ, ಕೇಳಲ್ಲೇ ಬಸ್ಸು ಎಲ್ಲಿ ಬರುತ್ತೆ ಕೇಳ್ಕೊಂಡು ಬರೋಕ್ಕೆ ಹೋಗಿದ್ದಾನೆ. ಯಾವ ಪ್ಲಾಟ್ಫಾರ್ಮಲ್ಲಿ ಬರುತ್ತೆ ಅಂತ ಕೇಳೋಕ್ಕೆ ಹೋಗಿದ್ದಾನೆ ಬಸ್ಸು. ಪ್ಲಾಟ್ಫಾರ್ಮ್ 15 16ರಲ್ಲಿ ಚಂದ್ರಾಪುರ ಅಂತ ಬರುತ್ತೆ. ಚಂದ್ರಾಪುರ, ಹಾಂ, ಫುಲ್ಲು ರಶ್ ಇದೆ. ಬಸ್ ಬರ್ತಿದೆ, ಬಟ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಸೀಟ್ ಸಿಗುತ್ತೋ ಇಲ್ಲ ಕೂಡ ಸಹ ಗೊತ್ತಿಲ್ಲ, ಅಷ್ಟೊಂದು ರಶ್ ಇದ್ದಾಗಿದೆ. ಇವನೇ ಅಲ್ತಾಫ್ 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 ಏಯ್ ಅಲ್ತಾಫ್ ಬ್ಯಾಕ್ ಕೊಟ್ಟು ನೋಡಿ. ಫುಲ್ಲು ರಶ್ ಸೀಟ್ ಇದೆ. ಹಿಂಗೆ ನಮ್ಮ ಹುಡುಗ ಹತ್ತು ಬಿಟ್ಟು ಇಟ್ಕೊಂಡಿದ್ದಾನೆ. ಊರಿಂದ ಚಂದ್ರಾಪುರ ಬಸ್ ಫುಲ್ ರಶ್ ಆಗಿಬಿಟ್ಟಿದೆ. ಮೇಬಿ ಬಸ್ಸಸ್ ಜಾಸ್ತಿ ಹೊತ್ತಿಂದ ಇಲ್ಲ ಅನ್ಸುತ್ತಲ್ಲ ಅಲ್ತಾಫ್, ಅದಕ್ಕೆ ಹಿಂಗೆ ಜಾಸ್ತಿ ಬಸ್ ಸಿಕ್ತು. ಅಂದರೆ ಒಂದು 3.5 to 4 ಅವರ್ಸಲ್ಲಿ ಹೊರಟಾಗುತ್ತೆ. ವರ್ಕ್ ಇರೋದು ನಮ್ಗೆ 10:30 12 ಗಂಟೆ ಇರೋದು. ಒಂದು ಅವರ್ ಹೋಗಿ ಅಲ್ಲಿ ವರ್ಕ್ ಎಲ್ಲ ರೆಡಿ ಮಾಡ್ಕೋಬೇಕು. ಅದರಿಂದ ಹೋಗ್ತಿರೋದು. ಬಸ್ ಸಿಕ್ತು. ಇಂಪಾರ್ಟೆಂಟ್ ವರ್ಕ್ ಇರಬೇಕಾದ್ರೆ ಬಸ್ಸಸ್ ಈಗಲೇ ಸಿಗಲಿಲ್ಲ ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗುತ್ತೆ. ಅದು ನಮಗೆ ನಮ್ಮ ಬಸ್ಸೇ ಮೈನ್ ಮುಖ್ಯ. ಬಸ್ ಬಳಸ್ಕೋದು ಕೆಲವೊಂದು ಥರ ಏರಿಯಾಗಳಲ್ಲಿ ರೂಮ್ಸ್ ಬಿಡುತ್ತೆ, ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಟ್ರಾನ್ಸ್ಪೋರ್ಟೇಷನ್ ಸರಿಯಾಗಿ ಸಿಗ್ತದೆ ಎನಿ ಟೈಮ್, ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ.